ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ಬಿಸಿಬೇಳೆಭಾತ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಈಗ ಮನೆಯಲ್ಲೇ ಬಿಸಿಬೇಳೆಭಾತ್ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರು SSLC ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಈಗ ಬಿಸಿಬೇಳೆಭಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ನೋಡೋಣ. ಈಗ ನಾನು ಎಲ್ಲ ಸಾಮಗ್ರಿಗಳನ್ನೂ ನಾನು ತೋರಿಸ್ತಾ ಇರೋವಂಥ ಟೇಬಲ್ ಸ್ಪೂನ್ನಲ್ಲಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಲೆಕ್ಕ ಬರುತ್ತೆ, ಅದು ಈ ಟೇಬಲ್ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ಧನಿಯಾ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ 3/4 ಟೇಬಲ್ ಸ್ಪೂನ್. ಕಾಳುಮೆಣಸು ಅರ್ಧ ಚಮಚ. ಮೆಂತ್ಯ 1/4 ಟೇಬಲ್ ಸ್ಪೂನು. ಗಸಗಸೆ 1 ಟೇಬಲ್ ಸ್ಪೂನ್. ಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಹೋಳು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಳ್ಳೋದು ಮಿಕ್ಸಿಗೆ ಹಾಕಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 2 ಥರ. ಬ್ಯಾಡಗಿ ಮೆಣಸಿನ್ಕಾಯಿ 25 ನಂಬರ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ರೆಡ್ ಚಿಲ್ಲೀಸ್ನ ಇನ್ಕ್ರೀಸ್ ಮಾಡ್ಕೋಬೋದು ನಂಬರ್ನ. ಇಲ್ಲಿರೋ ಎಲ್ಲ ಸಾಮಗ್ರಿಗಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೊಬ್ಬರಿನ ಮಾತ್ರ ಏನು ರೋಸ್ಟ್ ಮಾಡೋದು ಬೇಡ, ಹಾಗೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ 3 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಈಗ ನಾನು ಇಷ್ಟು ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇರೋವಂಥ ಪೌಡರು ಪೂರ್ತಿಯಾಗಿ 1 ಪಾವು ಅಕ್ಕಿ ಅಥವಾ ಬ್ರೋಕನ್ ವೀಟ್ ಮತ್ತು 1 ಪಾವು ಬೇಳೆ, 3/4 ಪಾವು ತೊಗರಿಬೇಳೆ ಮತ್ತು 1/4 ಭಾಗದಷ್ಟು ಹೆಸರುಬೇಳೆ ಏನು ಹೇಳಿದ್ದೀನಿ ಅಷ್ಟು ಕ್ವಾಂಟಿಟಿಗೆ ಇಷ್ಟು ಪೌಡರ್ ಪೂರ್ತಿಯಾಗಿ ಬಳಸಬೇಕಾಗುತ್ತೆ ಬಿಸಿಬೇಳೆಭಾತ್ಗೆ. ಈಗ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಧನಿಯಾ ಕೆಂಪಗೆ ಹುರ್ಕೋಬೇಕು. ಸಿಮ್ಮಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ಕಪ್ಪಾಗಿ ಹುರ್ಕೊಳ್ಳೋದು ಬೇಡ, ಇಲ್ಲಾಂದರೆ ಬಿಸಿಬೇಳೆಭಾತು ಕಪ್ಪಾಗುತ್ತೆ. ಕೆಂಪಗೆ ಬರಬೇಕು ಅಂತಂದರೆ ಎಲ್ಲ ಗೋಲ್ಡನ್ ಬ್ರೌನ್ಗೆ ಹುರ್ಕೋಬೇಕು. ಈಗ ಕಡಲೆಬೇಳೆ ಹುರ್ಕೊಳ್ಳೋಣ. ಕೆಂಪಗಾಗೋ ತನಕ ಹುರ್ಕೊಂಡ್ರೆ ಸಾಕು. ಈಗ ಉದ್ದಿನಬೇಳೆ ಹುರ್ಕೊಳ್ಳೋಣ. ಹಾಗೆ ಸಣ್ಣ ಉರಿನಲ್ಲೇ ಕೆಂಪಗಾಗೋಷ್ಟು ಹುರಿದ್ರೆ ಸಾಕು, ತೀರಾ ಕಪ್ಪಾಗಿ ಹುರಿಬೇಡಿ. ಈಗ ಬಾಣಲಿಗೆ ಮೆಂತ್ಯ, ಅದ್ರ ಜೊತೆಗೇನೆ ಕಾಳುಮೆಣಸು, ಚಕ್ಕೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಕಲರ್ ಚೇಂಜ್ ಆದ ತಕ್ಷಣ ಗಸಗಸೆನ ಅದಕ್ಕೆ ಹಾಕ್ಕೊಳ್ಳೋಣ. ಗಸಗಸೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಬೇಗನೆ ಸ್ವಲ್ಪ ಬಿಸಿನಲ್ಲಿ ಸ್ವಲ್ಪ ಬಿಸಿ ಆಗೋ ಥರ ಮಾಡಿದ್ರೆ ಸಾಕಾಗುತ್ತೆ. ಈಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ.
ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಘಾಟ್ ಆಗಬಾರ್ದು ಅಂತ ಬರೀ 1-2 ಡ್ರಾಪ್ ಎಣ್ಣೆ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಮೆಣಸಿನ್ಕಾಯಿನೂ ಅಷ್ಟೇ ತೀರಾ ಕಪ್ಪಾಗೋ ಥರ ಹುರಿಬಾರ್ದು. ಕಪ್ಪಾಗಿ ಹುರಿದ್ರೆ ಬಿಸಿಬೇಳೆಭಾತ್ ತಯಾರಾದಾಗ ಕಪ್ಪಗೆ ಆಗಿರುತ್ತೆ. ಕೆಂಪಗೆ ಬರಬೇಕು ಅಂತಂದರೆ ಕೆಂಪಗೆ ಹುರ್ಕೋಬೇಕಷ್ಟೇನೆ. ಅದು ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆದರೆ ಸಾಕು, ಅಷ್ಟು ಮಾತ್ರ ಹುರಿದ್ರೆ ಸಾಕಾಗುತ್ತೆ ಬಿಸಿಬೇಳೆಭಾತ್ಗೆ. ಹುರಿದಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಸ್ಮೂತ್ ಪೌಡರ್ ಮಾಡ್ಕೋಬೇಕು, ತರಿ ಇರಬಾರ್ದು, ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಈಗ ನಾನು ಹೇಳಿರೋಂಥ ಅಳತೆಗೆ ಬೇಕಾದಷ್ಟು ಬಿಸಿಬೇಳೆಭಾತ್ ಪೌಡರ್ ಮತ್ತು ಕೊಬ್ಬರಿ ತುರಿ ರೆಡಿಯಾಗಿದೆ. ನಾವು ಬಳಸ್ತಾ ಇರೋಂಥ ಒಂದು ಪಾವು ಬ್ರೋಕನ್ ವೀಟ್ ಮತ್ತು 1 ಪಾವು ಬೇಳೆಗಳು, 3/4 ಪಾವು ತೊಗರಿಬೇಳೆ ಮತ್ತು 1/4 ಭಾಗದಷ್ಟು ಹೆಸರುಬೇಳೆ ಏನಿದೆ ಅಷ್ಟಕ್ಕೆ ಇಷ್ಟು ಪೂರ್ತಿ ಪೌಡರ್ನ ಬಳಸಬೇಕು. ಆವಾಗಲೇ ಬಿಸಿಬೇಳೆಭಾತ್ ಚೆನ್ನಾಗಿ ಬರೋದು. ಇನ್ ಕೇಸ್ ಅಷ್ಟು ಬೇಡ, ಅರ್ಧ ಕ್ವಾಂಟಿಟಿಗೆ ಮಾಡ್ಕೊತೀನಿ ಅನ್ನೋರು ಅರ್ಧ ಪಾವು ಅಕ್ಕಿ ಅಥವಾ ಬ್ರೋಕನ್ ವೀಟ್, ಅರ್ಧ ಪಾವು ಬೇಳೆನ ಬಳಸೋರು ಈ ಪೌಡರ್ನಲ್ಲಿ ಅರ್ಧದಷ್ಟು ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇನ್ನೂ ಕಮ್ಮಿ ಬಳಸೋ ಅಂಥವರು ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಬಳಸ್ಕೋಬೋದು. ನಾವು ತೋರಿಸಿರೋಂಥ ಬಿಸಿಬೇಳೆಭಾತ್ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸಿ ವೀಕ್ಷಕರೇ. ನಮ್ಮ ಕುಕ್ರಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ SSLC ಮಾಡಿ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.